ನಾಲ್ಕನೇ ಓವರ್ಗಾಗಿ ಅಭಿ ಎಸೆತಗಾರಿಕೆ ವಿಭಾಗದಲ್ಲಿ ಸ್ಕೋರ್ 26ಕ್ಕೆ ತಲುಪ್ತಾ ಇದೆ. ಬಹುಶಃ ಫ್ರೆಂಡ್ಸ್ ಬೆಂಗಳೂರು ಗೆದ್ರೆ 3 ತಂಡಗಳು ರನ್ ರೇಟ್ ಮುಖಾಂತರವಾಗಿ 2 ತಂಡಗಳು ಮುಂದಿನ ಸುತ್ತಿಗೆ ಪ್ರವೇಶವನ್ನು ಕಾಣ್ತಾರೆ. ಬಹುಶಃ ನ್ಯಾಶ್ ಗೆದ್ರೆ ನ್ಯಾಶ್ ಆಗಿ ಮೈಟಿ ಮುಂದಿನ ಕ್ವಾಲಿಫೈರ್ ಪಂದ್ಯಾಟವನ್ನು ಆಡ್ತಾರೆ. ಈ ರೀತಿಯ ಲೆಕ್ಕಾಚಾರ. ಫುಲ್ ಟಾಸ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಬ್ಯಾಟ್ಸ್ಮನ್ ಕ್ಯಾಪಿಟಲೈಸ್ ಮಾಡ್ತಾ ಇಲ್ಲ. ಕೇವಲ ಒಂದೋಟದ ಸೇರ್ಪಡೆ. ನಿರೀಕ್ಷಿತ ಹೊಡೆತಗಳು ಪಾಪು ದಾಂಡಿನ ಮುಖಾಂತರವಾಗಿ ಬರ್ತಾ ಇಲ್ಲ. ಕೇವಲ ಒಂದೋಟ. ಸ್ಕೋರ್ ಮೂವ್ಸ್ ಆನ್ ಟು 28. 28ಕ್ಕೆ ತಲುಪ್ತಾ ಇದೆ. ಬ್ಯೂಟಿಫುಲ್ ಪಿಕಪ್ ಶಾಟ್. ಬಹಳ ಉತ್ತಮ ರೀತಿಯಲ್ಲಿ ಕ್ಷೇತ್ರ ರಕ್ಷಣೆ. ಅಂತಿಮ ಹಂತದಲ್ಲಿ ಬೌಂಡ್ರಿ. ಪುನೀತ್ ಶೆಟ್ಟಿ ಅಂತಿಮ ಹಂತದಲ್ಲಿ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ದ ಕೀಪರ್ ಇಸ್ ನಾಟ್ ಹ್ಯಾಪಿ. ಇಟ್ಸ್ ಎ ಬೌಂಡ್ರಿ. ದ ಸ್ಕೋರ್ ಮೂವ್ಸ್ ಆನ್ ಟು 32. ವಿಶಿಷ್ಟ ಶೈಲಿಯ ಹೊಡೆತವನ್ನು ದಾಖಲಿಸಬಲ್ಲ ಅಂತ ಪ್ರಯತ್ನಗಳು ಸಾಗಿತ್ತು. ಮತ್ತೆ ದಾಂಡಿಗರಿಗೆ ಚೆಂಡು ನಾಟ್ ರೀಚಬಲ್ ಆಗ್ತಾ ಇದೆ. ಡಾಟ್ ಬಾಲ್, ರೇರ್ ಡಾಟ್ ಬಾಲ್ ಫ್ರಮ್ ಅಕ್ಷಯ್. ಲಾಸ್ಟ್ 2 balls ರಿಮೈನಿಂಗ್. ಫುಲ್ ಟಾಸ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಬಹಳ ಉತ್ತಮ ರೀತಿಯಲ್ಲಿ ಜಂಪಿಂಗ್ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಬಹುಶಃ 4 ಓಟಗಳ ಸೇವ್ ಆಗ್ತಾ ಇದೆ. ಬ್ಯೂಟಿಫುಲ್ ಫೀಲ್ಡಿಂಗ್ ಬೈ ಧೀರಾಜ್ ಇನ್ ದ ಔಟ್ ಫೀಲ್ಡ್. ಸೇವ್ಡ್ ಕಂಫರ್ಟಬಲ್ 4 runs. ದ ಸ್ಕೋರ್ ಮೂವ್ಸ್ ಆನ್ ಟು 34. 34ಕ್ಕೆ ತಲುಪ್ತಾ ಇದೆ. ಅಂತಿಮವನ್ನೇ ಸೆರೆ ಬಾಕಿ. ಲಾಸ್ಟ್ ಬಾಲ್ ಟು ಗೋ. Classic shot. It's a proper cricketing shot towards the covers region. Once again, a couple of runs taken. That completes over number 4. The score moves on to 36. 36ಕ್ಕೆ ತಲುಪ್ತಾ ಇದೆ. ಅಂತಿಮ ಎಸೆತ ಮಾತ್ರ ಬಾಕಿ. ಲಾಸ್ಟ್ 6 balls remaining. ಮತ್ತೆ ಪಾಪು ದಾಂಡಿನ ಮುಖಾಂತರವಾಗಿ ಬಿರುಸಿನ ಹೊಡೆತಗಳು ಬರ್ತಾ ಇಲ್ಲ. ಅಕ್ಷಯ್ ಸೆಟಲ್ಡ್ ಬ್ಯಾಟ್ಸ್ಮನ್ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಸ್ಪೆಕ್ಟೇಟರ್ ಆಗ್ತಾ ಇದ್ದಾರೆ. ಮತ್ತೆ ಮೊದಲ ಚೆಂಡು ಡಾಟ್ ಬಾಲ್. ತೀರಾ ಶಾರ್ಟ್ ಆಗಿತ್ತು. ಮತ್ತೆ ಬ್ಯಾಟ್ಸ್ಮನ್ ಕ್ಯಾಪಿಟಲೈಸ್ ಮಾಡ್ತಾ ಇಲ್ಲ. It looks like Papu is struggling over there. He has given the strike for the settled batsman Akshay. Akshay is back on strike. No ball ಸೂಚನೆಗಳು. 1+1
ಇನ್ಸಲ್ಟ್ ಟು ಇಂಜುರಿ. ಚರ್ಚೆ ಇಳಿಬೇಡಿ, ಅಂಪೈರ್ ತೀರ್ಮಾನಕ್ಕೆ ಬದ್ಧರಾಗಬೇಕು. ಥರ್ಡ್ ಅಂಪೈರ್ ಪರಿಶೀಲನೆಗೆ ಬರ್ತಾ ಇದೆ. ಥರ್ಡ್ ಅಂಪೈರ್ ಡಿಸಿಷನ್ ಕೂಡ ನೋ ಬಾಲ್ ಆಗ್ತಾ ಇದೆ. ಮತ್ತೆ ನೋ ಬಾಲ್, ಫ್ರೀ ಹಿಟ್ ಅವಕಾಶ ಲಭಿಸ್ತಾ ಇದೆ. ಮತ್ತೆ ಲಾಂಗ್ ಆನ್, ಮೇಲ್ಭಾಗದಲ್ಲಿ ಕೇವಲ ಒಂದು ಓಟ, ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಅಕ್ಷಯ್ ಸಿಕೆ ಬ್ಯಾಕ್ ಆನ್ ಸ್ಟ್ರೈಕ್. It's a dot ball. Last 2 balls remaining of the innings. ನಿರೀಕ್ಷಿತ ಶಾಟ್ ಪರ್ಫೆಕ್ಷನ್ ಬರ್ತಾ ಇಲ್ಲ. ಒಂದು ಓಟ, ಎರಡನೇ ಓಟದ ಪ್ರಯತ್ನಗಳು ಸಾಗಿತ್ತು, ಪೂರೈಕೆಯೂ ಕೂಡ. ಮತ್ತೆ ಅಕ್ಷಯ್ ಸಿಗೆ ಅಂತಿಮ ಚೆಂಡಿಗೂ ಕೂಡ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಇನ್ನಿಂಗ್ಸ್ ನ ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ಸ್ಕೋರ್ ಇವಾಗ 42, ಒಂದೇ ಸತ ಬಾಕಿ. ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು, ಮತ್ತೆ ಕವರ್ಸ್ ಮೇಲ್ಭಾಗದಲ್ಲಿ ಒಂದು ಓಟ, 2 ಓಟ,
ಮೂರನೇ ಓಟಕ್ಕೆ ಪ್ರಯತ್ನಗಳು ಸಾಗಿತ್ತು. ಥರ್ಡ್ ಅಂಪೈರ್ ಪರಿಶೀಲನೆಗೆ ಬರ್ತಾ ಇದೆ. ದ ಬ್ಯಾಟ್ಸ್ಮನ್ ವಾಸ್ ಬಿಟ್ ಲೇಜಿ. ಥರ್ಡ್ ಅಂಪೈರ್ ಪರಿಶೀಲನೆಗೆ ಬರ್ತಾ ಇದೆ. Third umpire decision, please. ಔಟ್. ಥರ್ಡ್ ಅಂಪೈರ್ ತೀರ್ಪು ಔಟ್. ಸೂಚನೆಗಳು ಬರ್ತಾ ಇದೆ. ಸುಲಭವಾಗಿ ಓಟವನ್ನು ದಾಖಲಿಸಬಲ್ಲಂತ ಪ್ರಯತ್ನವಿತ್ತು. ಸುಲಭವಾಗಿ ವಿಕೆಟ್ ಅನ್ನು ಒಪ್ಪಿಸಿದ್ರು. ಅಂತಿಮ ಚೆಂಡು 2 ಓಟ. ಟಾರ್ಗೆಟ್ ನಂಬರ್ 45. 45 ಈಸ್ ದ ಟಾರ್ಗೆಟ್ ಫಾರ್ ಫ್ರೆಂಡ್ಸ್ ಬೆಂಗಳೂರು. ಫ್ರೆಂಡ್ಸ್ ಜಯಗಳಿಸಲೇಬೇಕಾಗಿದೆ. ಜಯಗಳಿಸಿದ್ರೆ 3 ತಂಡಗಳು ರನ್ ರೇಟ್ ಮುಖಾಂತರವಾಗಿ ಲೆಕ್ಕಾಚಾರ ಮಾಡಬೇಕಾಗುತ್ತೆ. ನ್ಯಾಶ್ ಜಯಗಳಿಸಿದ್ರೆ ನ್ಯಾಷನಲ್ ಮೈಟಿ ಎಂಟ್ರಿನ ಪಡ್ಕೊಳ್ತಾರೆ ಕ್ವಾಲಿಫೈರ್ ಪಂದ್ಯಾಟಕ್ಕೆ. ಈ ರೀತಿಯ ಲೆಕ್ಕಾಚಾರ. ಅಲ್ಲಿ ಗಮನಿಸಿಕೊಳ್ಳಿ. ತದನಂತರ ಪಂದ್ಯಾಟ ಸ್ಟೇಟ್ ಪಂದ್ಯಾಟವಾಗಿರುತ್ತೆ. ನಾನ್ ಸ್ಟೇಟ್ ತಂಡಗಳು ಗಮನದಲ್ಲಿಟ್ಟುಕೊಳ್ಬೇಕು. ನಿಮ್ಮ ಪಂದ್ಯಾಟಗಳು ಮುಂದಿನ ವಾರಕ್ಕೆ ಮುಂದೂಡ್ತಾ ಇದ್ದಾವೆ. ನೆಕ್ಸ್ಟ್ ವೀಕ್ ರಿಸರ್ವ್ ಡೇ ಇರುತ್ತೆ, ಅವಾಗ ಆಡಿಸ್ತಾರೆ, ಗಮನಿಸಿಕೊಳ್ಳಿ. ತದನಂತರ ಕ್ವಾಲಿಫೈರ್ ಇರುತ್ತೆ. ಗಮನಿಸಿಕೊಳ್ಬೇಕು. ಈ ಒಂದು ಪಂದ್ಯದ ನಂತರವಾಗಿ ಕೇವಲ 5 ನಿಮಿಷದ ಒಂದು ಬ್ರೇಕ್ ಇರುತ್ತೆ. ತದನಂತರ ಪಂದ್ಯಾಟವನ್ನು ಆಡಬೇಕಾಗುತ್ತೆ. ಗಮನಿಸಿಕೊಳ್ಳಿ. ಈಗ ಆಡ್ತಿರ್ತಕ್ಕಂಥ ಫ್ರೆಂಡ್ಸ್ ಹಾಗೂ ನ್ಯಾಶ್ ಅದ್ಯಾವ ತಂಡ ಕ್ವಾಲಿಫೈರ್ಗೆ ಪ್ರವೇಶವನ್ನು ಪಡ್ಕೊಳ್ತಾರೆ ಆ ಒಂದು ತಂಡ ಮುಂದಿನ ಪಂದ್ಯಾಟವನ್ನು ಆಡಬೇಕಾಗುತ್ತೆ. ಮತ್ತೆ ತಿಳಿಸ್ತಾ ಇದ್ದಾವೆ. ಆರ್ಗನೈಸರ್ಸ್ ನಿಮಗೆ ತಿಳಿಯಪಡಿಸ್ತಾರೆ. ನಾನ್ ಸ್ಟೇಟ್ ಮುಂದಿನ ವಾರ ತಮ್ಮ ಪಂದ್ಯಾಟಗಳಿರುತ್ತೆ. Yes, the target number 45 for Friends Bangalore. Apex into the attack. Bandari on strike. ಮೊದಲ ಚೆಂಡು ಬಹುಶಃ wide +2. A good start for Friends Bangalore. The bowler Apex is bit sloppy.
ಸರ್ ನೋ ಬಾಲ್ ವೈಡ್ಗಳಿಗೆ ಚರ್ಚೆ ಮಾಡ್ತಾ ಅವರು ಚರ್ಚೆ ಮಾಡಬೇಕಾಗುತ್ತೆ, ದಯವಿಟ್ಟು ಸಹಕರಿಸಬೇಕು. ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಿ ಸರ್. ಅಂಪೈರ್ ಚರ್ಚೆಗೆ ಇಳಿಬೇಡಿ, ಡಿಸಿಷನ್ ಕೊಟ್ಟ ಮೇಲೆ ಪಂದ್ಯಾಟವನ್ನು ಮುಂದುವರಿಸಬೇಕಾಗುತ್ತೆ, ದಯವಿಟ್ಟು ಚರ್ಚೆ ಮಾಡಬೇಡಿ. ಅಂಪೈರ್ ಕೂಡ ಓಕೆ. Y+2 ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಿ. ದಯವಿಟ್ಟು ಅಂಪೈರ್ಸ್ಗಳು ಚರ್ಚೆಗೆ ಇಳಿಬೇಡಿ ಸರ್. ತದನಂತರ ಡಿಸಿಷನ್ ಕೊಡಿ, ಡಿಸಿಷನ್ ಕೊಟ್ಟ ಮೇಲೆ ಅದಕ್ಕೆ ಬದ್ಧರಾಗಬೇಕಾಗುತ್ತೆ. ಯಾವುದೇ ಚರ್ಚೆಗೆ ಇಳಿಬೇಡಿ, ಅಂಪೈರ್ಸ್ಗಳು ಕೂಡ ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಿ. ಅಕ್ರಾಸ್ ದ ಲೈನ್ ಹೊಡೆತವನ್ನು ದಾಖಲಿಸಬಲ್ಲಂತ ಪ್ರಯತ್ನ, ಮತ್ತೆ ಓಟ್ಗಳು ಬರ್ತಾ ಇಲ್ಲ. ಇನ್ನೂ ಕೂಡ ಸಾಗರ್ ಭಂಡಾರಿ ಖಾತೆ ಆರಂಭವನ್ನು ಪಡ್ಕೊಳ್ಬೇಕಾಗಿದೆ. ಕಳೆದ ಒಂದು ಪಂದ್ಯದಲ್ಲಿ ಗೋಲ್ಡನ್ ಡಕ್ ಮುಖಾಂತರವಾಗಿ ನಿರ್ಗಮಿಸಿದ್ರು. ಮತ್ತೆ ಫೀಲ್ಡ್ ಪ್ಲೇಸ್ಮೆಂಟ್ಗಳ ವ್ಯವಹಾರ ಆಗ್ತಾ ಇದೆ. ಫೀಲ್ಡ್ ಪ್ಲೇಸ್ಮೆಂಟ್ಸ್ ಆರ್ ಗೆಟಿಂಗ್ ಚೇಂಜ್ಡ್. ಡಬಲ್ ವಿಕೆಟ್, ಕೌ ಕಾರ್ನರ್, ಈ ರೀತಿಯ ಕ್ಷೇತ್ರ ರಕ್ಷಣೆಗಳು ಪವರ್ ಪ್ಲೇ ಹಂತದಲ್ಲಿ. ಅದು ಶಾರ್ಟ್ ಥರ್ಡ್ ಮ್ಯಾನ್ ಗಲಿ, ಶಾರ್ಟ್ ಕವರ್ಸ್ ಮಿಡ್ ಆನ್. ಇವಾಗ ಶಾರ್ಟ್ ಮಿಡ್ ವಿಕೆಟ್ಗೆ ಸುರೇಶ್ ಬೊಮ್ಮಾಲಿ ಬರ್ತಾ ಇದ್ದಾನೆ. ಹಾಗೆ ಪಾಪು ಶಾರ್ಟ್ ಫೈನ್ ಲೆಗ್ ವಿಭಾಗದಲ್ಲಿ. ಸರ್ ಆಡ್ಬೇಕು ಸರ್, ಪಂದ್ಯಾಟವನ್ನು ಮುಂದುವರಿಸಬೇಕು. ಚೆಂಡು ಬಹುಶಃ ಕಾಲಿಗೆ ಬರೀತಾ ಇದೆ. ಡಾಟ್ ಬಾಲ್ಗಳ ಸೇರ್ಪಾಟ. ಎವ್ರಿ ಬಾಲ್ ಈಸ್ ಲುಕಿಂಗ್ ಕ್ರೂಷಿಯಲ್ ಇಯರ್. ಪ್ರತಿ ಚೆಂಡು ಕೂಡ ಇಂಪಾರ್ಟೆಂಟ್ ಆಗ್ತದೆ ಈ ಹಂತದಲ್ಲಿ. Looks like Sagar Bhandari is a bit struggling out there. Still there is no runs off his bat. Back-to-back dot balls. A trick of dot balls. ಮತ್ತೆ ಅಪೆಕ್ಸ್ 4ನೇ ಬಾರಿ. What a beautiful delivery. ಬಹುಶಃ ಬ್ಯಾಟ್ಸ್ಮನ್ ವೈಡ್ ನಿರೀಕ್ಷೆಯಲ್ಲಿದ್ರು, ಅಂತಿಮ ಹಂತದಲ್ಲಿ ಲೆಫ್ಟ್ ಅನ್ನು ಮಾಡಿದ್ರು. ಕೊನೆಗಾಗಿ ಚೆಂಡು ಡಾಟ್ ಆಗ್ತಾ ಇದೆ. ಇಟ್ಸ್ ಎ ಡಾಟ್ ಬಾಲ್, 4th ಡಾಟ್ ಬಾಲ್ ಆನ್ ದ ಟ್ರಾಟ್. ಭಂಡಾರಿ ಬ್ಯಾಟಿನ ಮುಖಾಂತರವಾಗಿ ಮೊದಲ ಓಟಗಳು ಬರ್ತಾ ಇದೆ. ಇಟ್ಸ್ ಬಿಗ್ ಸಿಕ್ಸರ್. 6 ಓಟಗಳು. ಸ್ಕೋರ್ ಇವಾಗ 9ಕ್ಕೆ ತಲುಪ್ತಾ ಇದೆ. 9. ಅಂತಿಮ 1 ಎಸೆತ ಮಾತ್ರ ಬಾಕಿ. ಲಾಸ್ಟ್ ಬಾಲ್ ಟು ಗೋ. End of the over number 1. It
It was a decent over for Friends Bengaluru. The score moves on to 9 for no loss. Required run rate exactly 9 runs per over. ಸರ್ ಬೇಗ ಆಡಿ ಸರ್, ಇನ್ನೊಂದು ಮ್ಯಾಚ್ ನಿಮ್ಮದೇ ಇರುತ್ತೆ. ಕತ್ಲಾಗಿ ಅವಕಾಶ ಮಾಡಿಕೊಡಬೇಡಿ ದಯವಿಟ್ಟು. ನಿನ್ನೆ ದಿನ ಅಂತಿಮ ಪಂದ್ಯಾಟ ಇದೇ ರೀತಿಯಲ್ಲಿ ಸಾಗಿತ್ತು, ಮುಕ್ತಾಯವನ್ನು ಕಂಡಿರಲಿಲ್ಲ, ಅದಕ್ಕೆ ಅವಕಾಶವನ್ನು ಮಾಡಿಕೊಡಬೇಡಿ ದಯವಿಟ್ಟು, ಬೇಗ ಆಡಬೇಕು. ಟಾರ್ಗೆಟ್ 45 ಆಗಿತ್ತು. ಮೊದಲ ಓವರಲ್ಲಿ 9 ಓಟವನ್ನು ದಾಖಲಿಸಿದ್ದಾರೆ. ಜಯಕ್ಕಾಗಿ 24ಕ್ಕೆ 36. ರಿಕ್ವೈರ್ಡ್ ರನ್ ರೇಟ್ ಇನ್ನೂ ಕೂಡ 9ರಲ್ಲೇ ಇದೆ. ಮ್ಯಾಡಿ ಆಗಿ ಸಾಗರ್ ಭಂಡಾರಿ ಆರಂಭಿಕ ಆಟಗಾರರು ಇವಾಗ ಇನ್ನೂ ಕೂಡ ಅಂಕಣದಲ್ಲಿದ್ದಾರೆ. ಹೊಸ ಬೌಲರ್ ಧನುಷ್ ಎಸ್ ಎತ್ತಗಾರಿಕೆ ವಿಭಾಗದಲ್ಲಿ. ಧನುಷ್ ಇಂಟು ದ ಟ್ರ್ಯಾಕ್. ತೀರಾ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಬಹಳಷ್ಟು ಉತ್ತಮ ರೀತಿಯಲ್ಲಿ ಎಸ್ ಎತ್ತಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ಮೊದಲ ಚೆಂಡು ಡಾಟ್ ಆಗಿ ಬೀಳ್ತಾ ಇದೆ. ತೀರಾ ಶಾರ್ಟ್ ಆಗಿತ್ತು, ಮತ್ತೆ ವಿಕೆಟ್ ಮೇಲ್ಭಾಗದಲ್ಲಿ ಬಿಗ್ ಸಿಕ್ಸರ್. ಎರಡನೇ ಸಿಕ್ಸರ್ ಇನ್ನಿಂಗ್ಸ್, ಎರಡನೇ ಸಿಕ್ಸರ್ ಇವಾಗ ಮಾಡಿ ತನ್ನ ವೈಯಕ್ತಿಕ ಮೊದಲ ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾನೆ. ಸ್ಕೋರ್ ಇವಾಗ 15ಕ್ಕೆ ತಲುಪ್ತಾ ಇದೆ. 15. ಮತ್ತೆ ಮೂರನೇ ಬಾರಿ ಧನು ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ದಾಂಡಿಗರಿಗೆ ಮತ್ತೆ ಚೆಂಡು ನಾಟ್ ರೀಚಬಲ್ ಆಗ್ತಾ ಇದೆ. There is a bit of drama out there. It's a dot in delivery. The score moves on to 15. Once again, Dhanu into his 4th delivery. Top edge ಆಗ್ತಾ ಇದೆ. ವರ್ಷ ಬಾಬು ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮ್ಯಾಡಿ is going back to the pavilion. Good comeback by Dhanu. ಮ್ಯಾಡಿ wicket goes down. First breakthrough for Prakriti Nash. Score 15ಕ್ಕೆ 1. 15 for 1. The equation is 20 balls 30. 20ಕ್ಕೆ 30. ಪಂದ್ಯಾಟ ಕುತೂಹಲಕಾರಿ ಘಟ್ಟದತ್ತ ಸಾಗ್ತಾ ಇದೆ. ಸರ್ಬೇಗ ಆಡಬೇಕು. ಕಳೆದ ಒಂದು ಪಂದ್ಯಾಟದ ಹೀರೋ ಈ ಒಂದು ಪಂದ್ಯಾಟದಲ್ಲಿ 0. ನವೀನ್ is going back to pavilion with a golden duck. ನವೀನ್ ಉದ್ದಾರೆ ಆಘಾತ. ಹೊಸ ಆಟಗಾರ ಗಿಳಿಯಾಡಿನಾಗ ಮೊದಲ ಚೆಂಡಿನಲ್ಲಿ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ.
ನ್ಯಾಶ್ ಗೆದ್ರೆ ನ್ಯಾಶ್ ಮೈಟಿ ಕ್ವಾಲಿಫೈಯರ್ ಆಡಬೇಕಾಗತ್ತೆ. ಫ್ರೆಂಡ್ಸ್ ಗೆದ್ರೆ ರನ್ ರೇಟ್ ಮುಖಾಂತರವಾಗಿ ಎರಡು ತಂಡಗಳು ಟಾಪ್ 2 ತಲುಪ್ತಾರೆ. ಈ ರೀತಿಯ ಲೆಕ್ಕಾಚಾರ. ಹೊಸ ಆಟಗಾರ ಗಿಳಿಯಾರು ನಾಗ. ಬ್ಯೂಟಿಫುಲ್ ಡೆಲಿವರಿ. ಇಟ್ಸ್ ಎ ಕ್ವಿಕರ್ ಡೆಲಿವರಿ. ವೇಗದ ಚೆಂಡು. Good comeback by Danu. End of the over number 2. Power play. Dananda said. The score moves on to 15. Another 18 balls. 30 runs required. 18ಕ್ಕೆ 30 ಅವಶ್ಯಕತೆ ಜಯಕ್ಕಾಗಿ. ಸರ್ ಬೇಗ ಆಡಬೇಕು ಸರ್. ಪ್ರತಿ ಓವರಲ್ಲಿ ಸಮಯ ವಿಳಂಬ ಆದರೆ ನೆಕ್ಸ್ಟ್ ಮ್ಯಾಚ್ ಇರೋದಿಲ್ಲ, ಗಮನಿಸ್ಕೊಳ್ಳಿ. ನಾನು ಮೊದಲೇ ಹೇಳ್ತಾ ಇದ್ದೆ, ಸಮಯ ವೇಸ್ಟ್ ಮಾಡಿದ್ರೆ ನೆಕ್ಸ್ಟ್ ಮ್ಯಾಚ್ ಇರೋದಿಲ್ಲ. ಸಮಯ ಈಗಾಗಲೇ 5:24. ನೆಕ್ಸ್ಟ್ ಮ್ಯಾಚ್ ಇಮಿಡಿಯೇಟ್ ಸ್ಟಾರ್ಟ್ ಆಗುತ್ತೆ, ಗಮನಿಸ್ಕೊಳ್ಳಿ. ಯಾವುದೇ ಟೈಮ್ ಇರೋದಿಲ್ಲ, ಟೈಮ್ ನೀಡೋದಿಲ್ಲ. ಔಟ್ಗಾಗಿ ಮನವಿಗಳು ಸಾಗಿತ್ತು. ಮನವಿಗೆ ಪುರಸ್ಕಾರ ಲಭಿಸಿಲ್ಲ. ಅಂಪೈರ್ ಇಸ್ ನಾಟ್ ಇಂಟ್ರೆಸ್ಟೆಡ್. ಬಲವಾದ ಮನವಿಗಳು ಸಾಗಿತ್ತು. ಬಹುಶಃ ಅಂಪೈರ್ ಒತ್ತಡವಿರುವಂತಹ ಕೆಲಸ ಕಾರ್ಯಗಳಲ್ಲಿ ಸಾಗ್ತಾ ಇದೆ. 17ಕ್ಕೆ 30. 17-30. ಇಟ್ಸ್ ಸ್ಟಿಲ್ ಚೇಸಬಲ್. ಇಟ್ಸ್ ನಾಟ್ ಔಟ್ ಆಫ್ ರೀಚ್. It's a lower full toss delivery. Beautiful bowling by Apex. Back-to-back dot balls. 16ಕ್ಕೆ 30. 16 balls 30. We are heading towards a thrilling finish. ಮತ್ತೆ ಅಪೆಕ್ಸ್ 3ನೇ ಬಾರಿ. What a beautiful delivery. Back-to-back 4th dot ball on the trot. 14ಕ್ಕೆ ಇವಾಗ 30 ಓಟಗಳು ಬರಬೇಕಾಗಿದೆ. ಪ್ರೆಷರ್ ಇಸ್ ಆನ್ ದ ಬ್ಯಾಟ್ಸ್ಮನ್. ಬಿರುಸಿನ 2-3 ಸಿಕ್ಸರ್ ಬಂದ್ರೆ ಮಾತ್ರ ಪ್ರೆಷರ್ ರಿಲೀಫ್ ಆಗುತ್ತೆ. ಸರಿ, ದಯವಿಟ್ಟು ಯಾವ ರೀತಿ ಚರ್ಚೆ ಮಾಡಬೇಡಿ, ದಯವಿಟ್ಟು ಆಡಿ ಮನವಿ ಮಾಡ್ತಾ ಇದ್ದಾವೆ. ಔಟ್ಗಾಗಿ ಮನವಿಗಳು ಸಾಗಿತ್ತು. ಮನವಿಗೆ ಬಹುಶಃ ಪುರಸ್ಕಾರ ಲಭಿಸ್ತಾ ಇಲ್ಲ. ವೈಡ್ ಬಾಲ್
14-29. ದ ಗೇಮ್ ಆನ್, ದ ಗೇಮ್ ಇಸ್ ಆನ್. ಒಂದು ಸಿಕ್ಸರ್, ಪ್ರೆಷರ್ ಸಂಪೂರ್ಣ ರಿಲೀಫ್ ಆಗುತ್ತೆ. ಮತ್ತೆ ಯಾರ್ಕರ್ ಲಂಚಲವರಿ ಅಪೆಕ್ಸ್. ಪ್ರತಿ ಚೆಂಡು ಕೂಡ ಇವಾಗ ಇಂಪಾರ್ಟೆಂಟ್ ಆಗ್ತಾ ಇದೆ. ಬಹಳ ಸುತ್ತಮುತ್ತ ಒಂದು ಲಯಬದ್ಧವಾದ ಹೆಸರಾಡಿಕೆ, ಯಾವುದೇ ರೀತಿಯ ಆಫ್ ವಾಲಿ ಶಾರ್ಟ್ ಡೆಲಿವರೀಸ್ಗಳು ಬರ್ತಾ ಇಲ್ಲ. ಬದಲಿಗೆ ಫುಲ್ಲರ್ ಲೆಂತ್ ಯಾರ್ಕರ್ ಮಾದರಿಯ ಚೆಂಡುಗಳಷ್ಟೇ ದಾಖಲಾಗ್ತಾ ಇದೆ. ಕಳೆಯ ಒಂದು ಚೆಂಡು, ಲಾಸ್ಟ್ ಬಾಲ್ ಟು ಗೋ. ಅಪೆಕ್ಸ್ ಅಂತಿಮ ಬಾರಿ. What a beautiful over. The batsman is not having any clue at the moment. It's a lower pitch delivery. Successful over by Apex. 12 balls, 29 required. He has just given away a single of it. 12-29 ಅವಶ್ಯಕತೆ. The match is equally poised. Required run rate 14 runs per over. 14.5 runs per over. Required run rate. ಹೆಂಗು ಗೆದ್ದಿದ್ದೀರಾ, ನ್ಯಾಶ್ ಅವ್ರು ಬರ್ತಾರೆ. ಏನು ಮೋಸ ಆಸ್ ಅ ವಿಶ್, ನೀನು ಏನು ಬೇಕಾದ್ರೂ ಮಾಡ್ಕೊ, ಬಟ್ ನೆಕ್ಸ್ಟ್ ಮ್ಯಾಚ್ ಏನಾದ್ರು ಆಗ್ತದೆ ಅವನಿಗೆ. ನಾಲ್ಕನೇ ಓವರ್ಗಾಗಿ ಮತ್ತೆ ಪ್ರೀತು ಸರ್ ಆಡ್ಬೇಕು ಸರ್. ನೆಕ್ಸ್ಟ್ ಮ್ಯಾಚ್ ಆಡಬೇಕಾದ್ರೆ ಬೇಗ ಆಡಬೇಕು. ನ್ಯಾಶ್, ಪ್ರಕೃತಿ ನ್ಯಾಶ್, ಬೇಗ ಆಡಿ. ಈಗಾಗಲೇ ಮೋಡ ಕವಿದ ವಾತಾವರಣ ಕತ್ತಲ ಆವರಿಸ್ತಾ ಇದೆ. ಜಯಕ್ಕೆ 12-29 ಅವಶ್ಯಕತೆ. ರಿವರ್ಸ್ ಸ್ವೀಪ್ ಯಶಸ್ಸುಗಳು ಬರ್ತಾ ಇಲ್ಲ. ಐ ಆಮ್ ಅಫ್ರೇಡ್ ಆಫ್ ಫ್ರೆಂಡ್ಸ್ ಬೆಂಗಳೂರು. 11 balls 29. ರಿಕ್ವೈರ್ಡ್ ರನ್ ರೇಟ್ ಇಸ್ ಜಂಪಿಂಗ್ ಅಪ್ ಎವ್ರಿ ಡೆಲಿವರಿ. ಪ್ರತಿ ಚೆಂಡಿಗೂ ರಿಕ್ವೈರ್ಡ್ ರನ್ ರೇಟ್ ಏರ್ತಾ ಇದೆ. ಬ್ಯೂಟಿಫುಲ್ ಡೆಲಿವರಿ. ಬಹುಶಃ 8ನೇ ಚುಕ್ಕಿ ಇದಾಗ್ತಾ ಇದೆ. ಸರಣಿಯ 8ನೇ ಚುಕ್ಕಿ ಎಸೆತ. ಕಳೆದ ಓವರ್ನಲ್ಲಿ ಕೂಡ ಒಂದು ವೈರಸ್ ದಾಖಲಾತಿಯನ್ನು ಕಂಡಿತು. 6 ಡಾಟ್ ಬಾಲ್, ಇವಾಗ 2 ಡಾಟ್ ಬಾಲ್. ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ರನ್ಔಟ್ ಮುಖಾಂತರವಾಗಿ ಇಳಿಯರಾಗ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ. ನಸ್ರು ಸಾಟಿಗಾರ ಚೇಸ್ ಮಾಡ್ತಾರ. ಫ್ರೆಂಡ್ಸ್ ಕಾದು ನೋಡಬೇಕಾಗಿದೆ. ಬ್ಯೂಟಿಫುಲ್ ಶಾಟ್ ಫಾರ್ ಸಿಂಗಲ್. ಈ ರೀತಿಯ ಫುಲ್ಲರ್ ಲೆಂತ್ ಡೆಲಿವರಿಗಳು ಸಿಕ್ಸರ್ ಬೌಂಡ್ರಿ ದಾಖಲಿಸಲು ಬಹಳಷ್ಟು ಕಷ್ಟವಾಗುತ್ತೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತಗಾರಿಕೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಯಾವುದೇ ಆಫ್ ವಾಲಿ ಶಾರ್ಟ್ ಡೆಲಿವರಿಗಳು ಬರ್ತಾ ಇಲ್ಲ. ಕೇವಲ ಫುಲ್ಲರ್ ಲೆಂತ್ ಡೆಲಿವರಿಗಳು ದಾಖಲಾತಿಯನ್ನು ಕಾಣ್ತಾ ಇದೆ. ಸ್ಕೋರ್ 17. ಜಯಕ್ಕಾಗಿ 28 ಓಟಗಳು ಬರಬೇಕಾಗಿದೆ. ಮತ್ತು ಡೆಲಿವರಿ, ಬ್ಯೂಟಿಫುಲ್ ಡೆಲಿವರಿ. ಮತ್ತೆ ದಾಂಡಿಗರಿಗೆ ನಾಟ್ ರೀಚಬಲ್.
ಸರಿದಾಗ ನ್ಯಾಶ್ ಬೆಂಗಳೂರು ಪಂದ್ಯಾಟದ ಬಿಗಿಹಿಡಿತವನ್ನು ಸಾಧಿಸ್ತಾ ಇದೆ. ಒಟ್ಟು ಡೆಲಿವರಿ 6ಕ್ಕೆ 28, 5 ಸಿಕ್ಸರ್ಗಳು ಬರಬೇಕಾಗಿದೆ 6ಕ್ಕೆ. ಆರಕ್ಕೆ 28 ಬೊಮ್ಮಾಲಿ ಅಂತಿಮ ಓವರ್ಗೆ ಬೊಮ್ಮಾಲಿ ಬರ್ತಾ ಇದ್ದಾನೆ. ಆಡಬೇಕಾದ್ರೆ ಬೇಗ ಆಡಿ. ನೆಕ್ಸ್ಟ್ ಕ್ವಾಲಿಫೈಯರ್ ಇಮಿಡಿಯೇಟ್ ಟಾಸ್ಗೆ ಬನ್ನಿ ಸರ್. ಯಾವುದೇ ಬ್ರೇಕ್ ಇರೋದಿಲ್ಲ, ಇಮಿಡಿಯೇಟ್ಲಿ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ, ಗಮನಿಸ್ಕೊಳ್ಳಿ. ಯಾವುದೇ ಬ್ರೇಕ್ ಇರೋದಿಲ್ಲ. ಈಗ ಆಡ್ತಿರ್ತಕ್ಕಂಥ 2 ತಂಡಗಳು ಗಮನಿಸ್ಕೊಳ್ಬೇಕು. ಮೈಟಿ ಕ್ಯಾಪ್ಟನ್ ಈಲೋರ ಬನ್ನಿ. 6ಕ್ಕೆ 28 ಜಯಕ್ಕಾಗಿ ಬರಬೇಕಾಗಿದೆ. ಬೊಮ್ಮಾಲಿ ಸುರೇಶ ಎಸೆತಗಾರಿಕೆ ಭಾಗದಲ್ಲಿ ಮೊದಲ ಚೆಂಡು ಸಿಕ್ಸರ್, ಎಲಿಗೇಟರ್ ಶಾಟ್. ಇಟ್ಸ್ ಎ ಬಿಗ್ ಮ್ಯಾಕ್ಸಿಮಮ್. 5ಕ್ಕೆ 4 ಸಿಕ್ಸರ್ಗಳು ಬರಬೇಕಾಗಿದೆ. ದ ಗೇಮ್ ಇಸ್ ಆನ್. ಇನ್ನು ಕೂಡ ಪಂದ್ಯಾಟ ಮುಗಿದಿಲ್ಲ. ಬ್ಯೂಟಿಫುಲ್ ಕಮ್ ಬ್ಯಾಕ್ ಬೈ ಸುರೇಶ್ ಬೊಮ್ಮಾಲಿ. 4ಕ್ಕೆ 22. ದಿಸ್ ಡೆಲಿವರಿ ವಿಲ್ ಬಿ ದ ಇಂಪಾರ್ಟೆಂಟ್ ಡೆಲಿವರಿ. ಈ ಒಂದು ಚೆಂಡು ಅರ್ಧಾಂಶ ಫಲಿತಾಂಶ ಹೊರಬೀಳುತ್ತೆ. ಈ ಒಂದು ಚೆಂಡಿಗೆ ಸಿಕ್ಸರ್ ಅಥವಾ ಬೌಂಡ್ರಿ ಬರಲೇಬೇಕಾಗಿದೆ. 4ಕ್ಕೆ 22 ಇಂಪಾರ್ಟೆಂಟ್ ಡೆಲಿವರಿ ಆಫ್ ದ ಮ್ಯಾಚ್. ಎಸ್, ಬೌಂಡ್ರಿ ಸಿಕ್ಸರ್ಗಳು ಬರ್ತಾ ಇಲ್ಲ. ಬಹುಶಃ ಪಂದ್ಯಾಟ ಒನ್ ಸೈಡ್ ಆಗ್ತಾ ಇದೆ. 3 ಲೀಗಲ್ ಡೆಲಿವರಿ, ಜಸ್ಟ್ 3 ಲೀಗಲ್ ಡೆಲಿವರಿ ರಿಕ್ವೈರ್ಡ್. ಮೂರು ಲೀಗಲ್ ಡೆಲಿವರಿ ದಾಖಲಿಸಿದ್ರೆ ನೆಕ್ಸ್ಟ್ ಕ್ವಾಲಿಫೈರ್ ಪಂದ್ಯಾಟ ಇರುತ್ತೆ. ಮ್ಯಾಚ್ ವಿರುದ್ಧವಾಗಿ ಮೈಟಿ. This 3 legal delivery is required. Helicopter shot. ಪಂದ್ಯಾಟ ಸಂಪೂರ್ಣವಾಗಿ ನಾಶ. ಜಯಗಳಿಸುವಂತ ಸರ್ವ ಸಿದ್ಧತೆಯಲ್ಲಿದ್ದಾರೆ. ಮೈಟಿ ಕ್ಯಾಪ್ಟನ್ ಬನ್ನಿ. ಮ್ಯಾಚ್ ಆದ್ಮೇಲೆ ಇಮಿಡಿಯೇಟ್ಲಿ ಮ್ಯಾಚ್ ಕ್ಯಾಪ್ಟನ್ ಬರಬೇಕು. 2 ಚೆಂಡು ಬಾಕಿ. What a shot. What a beautiful shot. It's a maximum. ಕಡೆ 1 ಚೆಂಡು ಬಾಕಿ. ಐದು 36. Yes, the qualifier is between Nash versus Mighty. Friends are out of the tournament. So basket money
ಪ್ರಕೃತಿ ನ್ಯಾಶ್ ಕ್ಯಾಪ್ಟನ್ ಇಮಿಡಿಯೇಟ್ ಟಾಸ್ಕ್ ಬರಬೇಕು. ಹಾಗೆ ಇಲ್ಲೂ ಟಾಸ್ಗೆ ಬನ್ನಿ, ಮೈಟಿ ಕ್ಯಾಪ್ಟನ್ ಟಾಸ್ಗೆ ಬನ್ನಿ. ಸರ್ ಟಾಸ್ಗೆ ಬನ್ನಿ. ನಾವು ಮೊದಲೇ ಹೇಳಿದ್ದೇವೆ ಕತ್ಲಾಗುತ್ತೆ, ದಯವಿಟ್ಟು ಟಾಸ್ಗೆ ಬರಬೇಕು. ನ್ಯಾಶ್ ಕ್ಯಾಪ್ಟನ್ ಟಾಸ್ಗೆ ಬನ್ನಿ, ಮೈಟಿ ಕ್ಯಾಪ್ಟನ್ ಟಾಸ್ಗೆ ಬಂದಿದ್ದಾರೆ. ಮೊದಲಿಗೆ ಟಾಸ್ಗೆ ಬನ್ನಿ.